ನಮ್ಮ ಅಮ್ಮಂಗೆ ಆಂಬುಲೆನ್ಸ್ ಸೌಂಡ್ ಕೇಳಿದ್ರೆ ಫುಲ್ ಪ್ಯಾನಿಕ್ ಆಗ್ಬಿಡ್ತಾರೆ. ಅಂದ್ರೆ ಆಬ್ವಿಯಸ್ಲಿ ಅಪ್ಪಾಜಿ ತೀರ್ಕೊಂಡಾಗಿಂದ ಅವ್ರಿಗೆ ಜಾಸ್ತಿ ಆಂಬುಲೆನ್ಸ್ ಸೌಂಡ್ ಕೇಳಿದ್ರೆ ಪ್ಯಾನಿಕ್ ಆಗುವಂತದ್ದು ಜಾಸ್ತಿ ಆಗಿದ್ದು. ಬಟ್ ಅದಕ್ಕೆ ಮುಂಚೆನೆ ಪ್ಯಾನಿಕ್ ಆಗ್ತಿದ್ರು ಸೌಂಡ್ ಕೇಳಿದ್ರೆ. ಏನಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವಾಗಾದ್ರೂ ನಾನ್ ರೈಡಲ್ಲಿ ಇದ್ದಾಗ ಏನಾದ್ರು ಕಾಲ್ ಬಂತು ಅಮ್ಮಂದು ಅನ್ಕೊಳ್ಳಿ, ಅವಾಗ ಏನಾದ್ರು ಅಕಸ್ಮಾತ್ ಆಂಬುಲೆನ್ಸ್ ಸೌಂಡ್ ಕೇಳಿಸಿದ್ರೆ ಅವರಿಗೆ ಫೋನಲ್ಲಿ ಫೋನ್ ಇಡು ಅಂದ್ಬಿಟ್ಟು ಟಕ್ಕದ ಫೋನ್ ಕಟ್ ಮಾಡ್ಬಿಡೋರು. ಅಂದ್ರೆ ಆಂಬುಲೆನ್ಸ್ ಸೌಂಡ್ ಕೇಳಿದ್ರೇನೆ ಪ್ಯಾನಿಕ್ ಆಗ್ಬಿಡ್ತಾರೆ. ಅಪ್ಪಾಜಿ ತೀರ್ಕೊಂಡ್ಮೇಲಂತೂ ಕೇಳಂಗೆ ಇಲ್ಲ. ಏನಕ್ಕಂದ್ರೆ ನಮ್ಮ ಅಪ್ಪಾಜಿ ತೀರ್ಕೊಂಡಾಗ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಇಂದ ಊರಿಗೆ ಆಂಬುಲೆನ್ಸ್ ಅಲ್ಲೇ ತಗೊಂಡ್ ಹೋಗಿದ್ದು. ಸೊ ಅವಾಗ ಆಂಬುಲೆನ್ಸ್ ಸೌಂಡ್ ಕೇಳಿ ಕೇಳಿ ಅಮ್ಮಂಗೆ ಒಂಥರ ಡಿಪ್ರೆಷನ್ ಅಂತಾರಲ್ಲ ಆತರ. ಸೊ ಅವ್ರಿಗೆ ಆಂಬುಲೆನ್ಸ್ ಸೌಂಡ್ ಕೇಳಿದ್ರೆ ಆಗಲ್ಲ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಆತರ ಭಯ ಇದೆಯಾ? ಆಂಬುಲೆನ್ಸ್ ಸೌಂಡ್ ಕೇಳಿದ ತಕ್ಷಣ ಏನೋ ಒಂದು ಅನಾಹುತ ಆಗುತ್ತೆ, ಏನೋ ಒಂದು ನೆಗೆಟಿವ್ ವೈಬ್ ಕ್ರಿಯೇಟ್ ಆಗುತ್ತಲ್ವಾ ಸೌಂಡ್ ಕೇಳಿದ ತಕ್ಷಣ? ನಿಜನಾ ನಿಮ್ಗೂ ಹಂಗೆ ಆಗುತ್ತಾ? ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ. ಅಂಡ್ ನಿಮ್ ಲೈಫ್ ಅಲ್ಲಿ ನಡೆದಿರುವಂತ ಬ್ಯಾಡ್ ಮೂಮೆಂಟ್ಸ್ ಅಂದ್ರೆ ಕಹಿ ಘಟನೆಗಳೇನಾದ್ರೂ ಇದ್ರೆ ಮಿಸ್ ಮಾಡ್ದಾನೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಮಾಡಿ. ಓಕೆನಾ?